ರೇಣುಕಾಚಾರ್ಯ ಅವರು ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸಂಸದ ರಾಘವೇಂದ್ರ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವರವರದೇ ನೋವಿರುತ್ತೆ, ಅದನ್ನು ಅವರವರ ರೀತಿಯಲ್ಲಿ ಅವರು ವ್ಯಕ್ತಪಡಿಸ್ತಾರೆ. ಇದೇ ರೀತಿಗೆ ರೇಣುಕಾಚಾರ್ಯ ಕೂಡ ಅವರಿಗೂ ನೋವಿದೆ, ಅವರು ಅದನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ನಾವೆಲ್ಲರೂ ಕೂಡ ಒಂದು ಕಡೆ ಕೂತು ಇದನ್ನು ಪರಿಹರಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕುಂಬಾಶಿ ಆನೆಗುಡ್ಡೆ ಗಣಪತಿ ದೇವಸ್ಥಾನದಲ್ಲಿ ನಡೀತಿರುವಂತಹ 1008 ತೆಂಗಿನಕಾಯಿಯ ಗಣಯಾಗದಲ್ಲಿ ಪಾಲ್ಗೊಂಡಂತಹ ರಾಘವೇಂದ್ರ ಅವರು ಈ ಸಂದರ್ಭದಲ್ಲಿ ಮಾಧ್ಯಮ ಜೊತೆ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಎಲ್ಲವನ್ನು ಸರಿದೂಗಿಸಿಕೊಂಡು ನಾವು ಹೋಗ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಯಾಕೆಂದ್ರೆ ಇದು ಪಕ್ಷದ ವಿಚಾರ. ರೇಣುಕಾಚಾರ್ಯ ಅವರು ಅವರ ನೋವನ್ನು ಹೇಳ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಇದೆಲ್ಲ ಬಗೆಹರಿತೆ ಅನ್ನೋ ಮಾತನ್ನ ರಾಘವೇಂದ್ರ ಅವರು ಹೇಳಿದ್ದಾರೆ. ಇವತ್ತು ನಮ್ಮ ತಂದೆಯವರ ಎಲ್ಲ ಹಿತೈಷಿಗಳು ಸೇರಿ ಹೇಗಿಯವರ ಮಠದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಈಗ ಈ ಒಂದು ಸಹಜವಾಗಿ ಅವರ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಅವ್ರ ನೋವು ಇರುತ್ತೆ ಸಹಜ. ಒಬ್ಬ ಮನುಷ್ಯ ಅಂದಮೇಲೆ, ಮುಖಂಡರುಗಳು ಅಂದಮೇಲೆ ಒಬ್ಬೊಬ್ಬರು ವೈಯಕ್ತಿಕ ವಿಚಾರಗಳು ಬೇರೆ ಬೇರೆ ಇರುತ್ತೆ. ಸೊ ಒಂದು ಚೌಕಟ್ಟಲ್ಲಿ ಕೂತ್ಕೊಂಡು ಬಗೆಹರಿಸ್ಕೊಳ್ಲಿಕ್ಕೆ ಅದಕ್ಕೆ ಅವಕಾಶಗಳಿದೆ. ಆ ದಿಕ್ಕಲ್ಲಿ ವಿಶ್ವಾಸ ಇದೆ. ಒಂದೆರಡು ದಿನ ನೋವನ್ನು ಹೊರ ಹಾಕ್ತಾರೆ, ಎಲ್ಲದೂ ಕೂಡ ಸರಿ ತೂಚ್ಕೊಂಡು ಹೋಗುತ್ತೆ, ಸರಿ ಕೆಲಸಗಳು ಆಗುತ್ತೆ. ಸಹಜವಾಗಿ ಅವರ ನೋವನ್ನು